ರಾತ್ರಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ವಿನಯ್ ಏನಾಯ್ತು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಬರೋಣ ಬನ್ನಿ ವೀಕ್ಷಕರ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ. ಹೌದು, ಬಿಗ್ ಬಾಸ್ ಮನೆಯಿಂದ ವಿನಯ್ ಅವರು ಆಚೆ ಹೋದ್ರ. ಏನಿದು ಸುದ್ದಿ ಅಂತೀರಾ? ಬನ್ನಿ, ಇನ್ನೇನು ವೀಕೆಂಡ್ ಬಿಗ್ ಬಾಸ್ ಫಿನಾಲೆ ಹಂತವನ್ನು ತಲುಪ್ತಾ ಇದೆ. ಇನ್ನೇನು 2 ವಾರಗಳ ನಂತರ ಬಿಗ್ ಬಾಸ್ ಫಿನಾಲೆಯ ಒಂದು ದೊಡ್ಡ ವೇದಿಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಮೊದಲಿನಿಂದ ಹೇಗಿದ್ರು ಅದೇ ರೀತಿ ಕಂಟಿನ್ಯೂನ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ವೀಕ್ಷಕರ. ಹೌದು, ಬಿಗ್ ಬಾಸ್ನಲ್ಲಿ ಮೌನವಾಗಿದ್ದಂತಹ ಪ್ರತಾಪ್ ಅವರನ್ನ ಇದೀಗ ಕೆಣಕಿದ್ದಾರೆ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಇನ್ನೇನು 2 ದಿನದ ಹಿಂದೆ ಬಿಗ್ ಬಾಸ್ ವೀಕೆಂಡ್ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಸುದೀಪ್ ಅವರು ಎಂಟ್ರಿ ಕೊಟ್ಟರು, ಮೈಕಲ್ ಅವರು ಕೂಡ ಆಚೆ ಹೋದ್ರು. ಇಂತಹ ಸಂದರ್ಭದಲ್ಲಿ ಪ್ರತಾಪ್ ಅವರು ವಿನಯ್ ಅವರ ಬಗ್ಗೆ ಕೆಲವೊಂದಿಷ್ಟು ಬುಕ್ಗಳನ್ನು ಕೊಟ್ಟಿದ್ರು. ಆ ಬುಕ್ಗಳ ಸಂಬಂಧಪಟ್ಟಂತೆ ಗುಂಪುಗಾರಿಕೆ ಮಾಡ್ತಾರೆ ಅನ್ನುವ ಮಾತನ್ನ ಪ್ರತಾಪ್ ಅವರು ವಿನಯ್ ಅವರಿಗೆ ಕೊಟ್ಟು ಅದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಕೊಟ್ಟಿದ್ರು. ಇದನ್ನು ಸಹಿಸಿಕೊಳ್ಳಲಾಗದೆ ಪ್ರತಾಪ್ ಅವರು ಅದರ ವಿರುದ್ಧವಾಗಿ ವಿನಯ್ ಅವರು ಅದಕ್ಕೆ ತಕ್ಕ ಹಾಗೆ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದು ಅಲ್ಲಿಗೆ ಮುಕ್ತಾಯವಾಗಿತ್ತು. ಇದೇ ಒಂದು ವಿಚಾರವನ್ನ ಮುಂದಿಟ್ಟುಕೊಂಡು ವಿನಯ್ ಅವರು ಪ್ರತಾಪ್ ಅವರ ಮೇಲೆ ಕೂಗಾಡಿದ್ದಾರೆ. ಹೌದು, ಮೌನವಾಗಿದ್ದು ಎಲ್ಲರ ಮುಂದೆ ಬೂದಿ ಮಸಿಯುವಂತ ಕೆಲಸವನ್ನ ಪ್ರತಾಪ್ ಮಾಡ್ತಿದ್ದಾರೆ ಅನ್ನುವ ಮಾತನ್ನ ಎತ್ತಿದ ವಿನಯ್ ಇದಕ್ಕೆ ಕೋಪಗೊಂಡ ಕಾರ್ತಿಕ್ ಹಾಗೆ ಅವರ ತಂಡ ಇದನ್ನ ಸಪೋರ್ಟ್ ಮಾಡಿದೆ. ಅಂದ್ರೆ ಇವರ ಕಿತ್ತಾಟವನ್ನ ನಿಲ್ಲಿಸಲು ಪ್ರಯತ್ನವನ್ನ ಪಟ್ಟಿದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ವಿನಯ್ ಅವರ ಮಾತಿಗೆ ಸಿಡಿದೆದ್ದಂತಹ ಪ್ರತಾಪ್, ಇದು ಸರಿಯಲ್ಲ, ಇದನ್ನ ನೀವು ಮಾತಾಡೋದು ಸರಿಯಲ್ಲ, ಕರೆಕ್ಟಾಗಿ ಮಾತಾಡಿ ಎಂಬ ಮಾತನ್ನ ಕೂಡ ಹೇಳಿದ್ದಾರೆ. ನಿಜಕ್ಕೂ ಈ ಒಂದು ವಿಚಾರ ಬೇಸರವಾಗಿ ಆಚೆ ಹೋದ್ರೆ ಎಂಬುದು ಮೂಲ ಬಲ್ಲಗಳ ಪ್ರಕಾರ ತಿಳಿದು ಬಂದಿದೆ ವೀಕ್ಷಕರೇ. ಏನೇ ಆಗಲಿ, ಬಿಗ್ ಬಾಸ್ ಒಂದು ದೊಡ್ಡ ವೇದಿಕೆ. ಇಂಥ ವೇದಿಕೆಯಲ್ಲಿ ಒಂದು ದೊಡ್ಡ ವೇದಿಕೆಯನ್ನ ನೋಡುವವರು ತುಂಬಾ ಜನ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಿಗಳು ಯಾವ ರೀತಿ ನಡವಳಿಕೆಯಲ್ಲಿ ತೋರಿಸ್ಕೋಬೇಕು ಅಂದ್ರೆ ಮನರಂಜನೆ, ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಪ್ರೀತಿ ವಿಶ್ವಾಸದಿಂದ ಈ ಒಂದು ಬಿಗ್ ಬಾಸ್ ವೇದಿಕೆಯನ್ನು ನಡೆಸ್ಕೊಡ್ಬೇಕ ವಿನಃ ಕಿತ್ತಾಟ ಹೊಡೆದಾಟ ಇಂತಹ ಸಂದರ್ಭದಲ್ಲಿ ತೋರಿಸ್ಕೋಬಾರ್ದು ಅನ್ನೋದು ಅಭಿಮಾನಿಗಳ ನಿರೀಕ್ಷೆ ಅಂತಾನೆ ಹೇಳ್ಬೋದು. ವಿನಯ್ ಹಾಗೂ ಪ್ರತಾಪ್ ನಡುವೆ ನಡೆದಂತಹ ಕಿತ್ತಾಟದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ. ಇಂತಹ ಒಂದು ವೇದಿಕೆಯಲ್ಲಿ ಯಾರು ವಿನ್ ಆಗ್ತಾರೆ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವ್ರು ನಮಗೂ ಥ್ಯಾಂಕ್ ಯು.